ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವಾಗ ಟೈಮ್ ಆಲ್ಮೋಸ್ಟ್ 5:36 ಆಗಿದೆ. ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಮಳೆ ಗಾಳಿ ತುಂಬಾ ಚೆನ್ನಾಗಿತ್ತು ವೆದರು. ಹಂಗಾಗಿ ಈ ವೆದರ್ಗೆ ಏನಾದರೂ ಒಂದು ರೈಸ್ ಬಾತ್ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಮನೇಲಿ ತರಕಾರಿನೂ ಏನೂ ಇರಲಿಲ್ಲ, ಹಂಗಾಗಿ ಏನಾದರೂ ಸ್ಪೆಷಲಾಗಿ ಮಾಡಬೇಕು ಅಂದ್ಕೊಂಡು ಒಂದೇ ಒಂದು ತೆಂಗಿನಕಾಯಿನ ಬಳಸ್ಕೊಂಡು ನಾನು ಸ್ಪೆಷಲ್ ಡಿಶ್ನ ಮಾಡ್ತೀನಿ. ನಿಮಗೂ ತೋರಿಸ್ತೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ. ತುಂಬಾ ಈಸಿ ಇದು ಮಾಡೋದು. ವಿಡಿಯೋ ನೋಡಿ ನೋಡಿ ಕ್ವಿಕ್ಕಾಗಿ ನಾನು ಯಾವ ರೀತಿ ಮಾಡ್ತೀನಿ ರೈಸ್ ಬಾತ್ನ ಅಂತ ನಿಮಗೆ ತೋರಿಸ್ತೀನಿ. ಸೊ ನಾನು ಎಲ್ಲ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾನು ಒಂದೊಂದೇ ಯಾವ ರೀತಿ ಹಾಕಿ ಮಾಡ್ತೀನಿ ಅಂತ ವಿಡಿಯೋ ಕೊನೆ ತನಕ ನೋಡಿ. ದುಶಾಂತ್, 2 ಈರುಳ್ಳಿ, ಒಂದೇ ಒಂದು ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, 4ರಿಂದ 5 ಹಸಿಮೆಣಸಿನ್ಕಾಯಿ ಮತ್ತು ಪಲಾವ್ ಎಲೆ ಮತ್ತು ಮೊಗ್ಗು, ಲವಂಗ ಎಲ್ಲ ಇಟ್ಕೊಂಡಿದ್ದೀನಿ ಸ್ವಲ್ಪ. ನೆಕ್ಸ್ಟ್ ನಾನು ಒಂದು ತೆಂಗಿನಕಾಯಿನ ತುರಿದ್ಬಿಟ್ಟು ಅದು ರಸ ತೊಗೊಂಡು ತೆಂಗಿನಕಾಯಲ್ಲಿ ಹಾಲನ್ನ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಸೊ ಇದನ್ನು ನೋಡಿ, ಅದು ಹಾಲು ಸಪ್ರೇಟ್ ಇದು ಏನಿರುತ್ತೆ ತೆಂಗಿನಕಾಯಿದು ಪಲ್ಪು. ಸೊ ಇದು ನನಗೆ ಎತ್ತಿಟ್ಕೊಂಡಿರ್ತೀನಿ. ಸೊ ಇದು ಲಾಸ್ಟಿಗೆ ನಾನು ಯೂಸ್ ಮಾಡ್ತೀನಿ. ಹೆಂಗೆ ಯೂಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ವಿಡಿಯೋ ನೋಡ್ತಾ ಇದ್ದೀನಿ, ನಿಮಗೂ ಗೊತ್ತಾಗುತ್ತೆ. ಸೊ ಈಸಿ ಆ್ಯಂಡ್ ಕ್ವಿಕ್ಕಾಗಿ ನಾನು ಮಾಡ್ತೀನಿ ನೋಡಿ. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಿರೋದು. ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಬೋದು ಇದನ್ನು. ಬೇಗ ಜಾಸ್ತಿ ಐಟಮ್ಸ್ ಏನು ಬೇಕು ಅಂತ ಏನಿಲ್ಲ. ಟೊಮೊಟೊನೂ ಆಪ್ಷನ್, ಟೊಮೊಟೊ ಇಲ್ಲ ಅಂದರೂ ಕೂಡ ಮಾಡ್ಬೋದು. ಬಟ್ ಟೊಮೊಟೊ ಒಂದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನೋ ರೀಸನ್ಗೆ ಹಾಕಿದ್ದೀನಿ. ಬಟ್ ಆಪ್ಷನಲ್ಲಿ ಬೇಕೆಂದರೆ ಹಾಕೊಬೋದು, ಬೇಡ ಅಂದರೆ ಬೇಡ. ಸೊ ಇಷ್ಟೇ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ನಾನು ಕ್ವಿಕ್ಕಾಗಿ ರೈಸ್ ಬಾತ್ನ ಮಾಡ್ತೀನಿ. ಯಾವ ರೀತಿ ಮಾಡ್ತೀನಿ ಅಂತ ನೋಡ್ತಾ ಇರಿ. ದುಶಾಂತ್, ಏನು ಮಾಡ್ತಾ ಇರೋದು? ಅಪ್ಪು, ಚಿನ್ನಮ್ಮ ಇಲ್ಲೋಡಿಲಿ. ನೋಡಿ, ಆವಾಗಲೇ ನಾನು ಹೇಳೋದನ್ನು ಮತ್ತೆ ಬಟಾಣಿ ಇದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸೊ ಬಟಾಣಿ ಮತ್ತು ಒಂದೇ ಒಂದು ಹಾಫ್ ನಿಂಬೆಹಣ್ಣು ತೊಗೊಂಡಿದ್ದೀನಿ. ಕುಕ್ಕರ್ ಕಾದಿದೆ. ಸೊ ಇದಕ್ಕೆ ನಾನು 2ರಿಂದ 3 ಟೇಬಲ್ ಸ್ಪೂನ್ ಆಯಿಲ್ನ ಹಾಕ್ಕೊತೀನಿ. ನೆಕ್ಸ್ಟ್ ನಾನು ಇದು ಪಲಾವ್ ಐಟಮ್ಸ್ ಏನು ಇಟ್ಕೊಂಡಿದ್ದೆ ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ಲೇವರ್. ಆನಿಯನ್ ಫುಲ್ಲು ಫ್ರೈ ಆದಮೇಲೆ ನಾನು ನೆಕ್ಸ್ಟು ಕರ್ಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಇದು ಕೂಡ ಒಂದು 2 ಮಿನಿಟ್ಸ್, 2 ಸೆಕೆಂಡ್ಸ್ ಸ್ವಲ್ಪ ಫ್ರೈ ಆಗೋದಕ್ಕೆ ಬಿಡ್ತೀನಿ. ಕರ್ಬೇವಿನ ಸೊಪ್ಪು ಮತ್ತು ಆನಿಯನ್ ಎರಡನ್ನೂ. ಇಷ್ಟು ಇದ್ದೀನಿ. ಇದಿಷ್ಟು ಸ್ವಲ್ಪ ಫ್ರೈ ಆಗಿ ನೆಕ್ಸ್ಟ್ ಸಿಗ್ತೀನಿ ನಾನು. ಆದಷ್ಟು ಫ್ರೈ ಆಗ್ತಾಯಿದೆ. ಸೊ ನಾನಿಲ್ಲಿ ಅಕ್ಕಿನ ಕ್ಲೀನಾಗಿ ವಾಶ್ ಮಾಡಿ ಎತ್ತಿಟ್ಟಿದ್ದೀನಿ. ನಾನಿನ್ನ ಹಾಕ್ತಾಯಿದ್ದೀನಿ. ಬಟಾಣಿ ನಾನು ಅರ್ಜೆಂಟಿಗೆ ಹಾಕಿದ್ರಿಂದ ಇದೆ. ಅರ್ಜೆಂಟ್ ಸಂಜೆ ಅದು ಮಾಮೂಲಿ ನೀರಲ್ಲಿ ಹಾಕಿದ್ರೆ ಬೇಗ ನೆನೆಯಲ್ಲ ಅಂದ್ಬಿಟ್ಟು ನಾನು ಬಿಸಿನೀರಲ್ಲಿ ಹಾಕಿದ್ದೆ. ಹಂಗಾಗಿ ಬಟಾಣಿ ಈ ಥರ ಆಗಿದೆ. ಸೊ ಬಟಾಣಿ ಚೆನ್ನಾಗಿ ನೆನೆದಿದೆ. ಸೊ ಇದು ಸ್ವಲ್ಪ ಫ್ರೈ ಕ್ಲೀನಾಗೆಲ್ಲ ಫ್ರೈ ಆಗಿದೆ. ನೆಕ್ಸ್ಟ್ ನಾನು ಅಕ್ಕಿ ಹಾಕ್ತಾಯಿದ್ದೀನಿ. ನೋಡಿ, ಅಕ್ಕಿ ಹಾಕಿದ್ಮೇಲೆ ಕ್ಲೀನಾಗಿ ಒಂದ್ಸತಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ. ದುಶಾಂತ್, ಯಾಕಮ್ಮ
ತೆಂಗಿನಕಾಯಿ ತುರಿನಲ್ಲಿ ಇದನ್ನ ಸಪ್ರೇಟ್ ಹಾಲನ್ನ ತೆಗೆದಿಟ್ಕೊಂಡಿದ್ದೆ. ಸೊ ಇದು 2 ಲೋಟ ಅಕ್ಕಿಗೆ 4 ಲೋಟ ಥರ ಮಾಡಿ ಹಾಕ್ತೀನಿ. ಸೊ 2 ಲೋಟ ಹಾಲಾಗಿದೆ. ಇದು 2 ಲೋಟ ನಾನು ನೀರನ್ನ ಹಾಕ್ಕೊತ ಇದ್ದೀನಿ. ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಲಾಸ್ಟಿಗೆ ಉಪ್ಪನ್ನ ಹಾಕ್ತಾಯಿದ್ದೀನಿ. ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಮ್ಮ ಮನೇಲಿ ಉಪ್ಪು ಕಮ್ಮಿ ತಿನ್ನೋದ್ರಿಂದ ನಾನು ಸ್ವಲ್ಪ ಕಮ್ಮಿನೇ ಯೂಸ್ ಮಾಡ್ತೀನಿ. ನೋಡಿ, ಇದು ಕ್ಲೀನಾಗಿ ಮಿಕ್ಸ್ ಮಾಡಿ ಇದೊಂದು ಕುದಿ ಬರೋ ತನಕ ಬಿಡ್ತೀನಿ. ಇದೊಂದು ಕುದಿ ಬಂದಮೇಲೆ ಆಮೇಲೆ ಸಿಗ್ತೀನಿ ನಿಮಗೆ ನಾನು. ಇದೊಂದು ಕುದಿ ಬರೋ ತನಕ ಬಿಡೋಣ. ನೋಡಿ, ಅದೆಲ್ಲ ರೆಡಿ ಆಗೋಷ್ಟರಲ್ಲಿ ನನ್ನ ಮಗನಿಗೂ ಸರಿ ಮಾಡಿಬಿಡ್ತೀನಿ. ಅದಕ್ಕೆ ಹೋಗಿ ಅದು ವಿಷಲೆಲ್ಲ ಬಿಡೋ ಅಷ್ಟರಲ್ಲಿ ಟೈಮ್ ಆಗುತ್ತೆ. ಅಷ್ಟರಲ್ಲಿ ಅವನಿಗೂ ಸರಿ ತಿನ್ಸಿದ್ರೆ ಸರಿ ಹೋಗುತ್ತೆ. ಟೈಮ್ ಆಲ್ಮೋಸ್ಟ್ 7:30 ಆಗಿದೆ. ಅವ್ನಿಗೂ ಊಟದ ಟೈಮ್ ಆಗಿದೆ. ಸೊ ಅದು ರೆಡಿ ಆಗೋಷ್ಟರಲ್ಲಿ ನಾನು ಅವನಿಗೂ ಸರಿ ತಿನ್ನಿಸಿ. ನೋಡಿ, ಇದು ಒಂದು ಕುದಿ ಬರ್ತಾ ಇದೆ. ಸೊ ಈ ಕುದಿ ಬರ್ತಿದ್ದಂಗೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಏನು ಹಾಫ್ ನಿಂಬೆಹಣ್ಣು ಹೇಳಿದ್ದೆ ಅಲ್ವಾ, ಸೊ ಈ ಹಾಫ್ ನಿಂಬೆಹಣ್ಣು ಕೂಡ ಹಿಂಡ್ಕೊತಾ ಇದ್ದೀನಿ ನಾನು. ಒಂದು ಕುದಿ ಬಂದಿದೆ. ಸೊ ಇದನ್ನ ಕಂಪ್ಲೀಟ್ ಮುಚ್ಚಿಬಿಡ್ತೀನಿ. ನೋಡಿ, ಇವನಿಗೆ ಒಂದು ಸತಿ ಊಟ ತಿನ್ನಿಸೋ ಅಷ್ಟರಲ್ಲಿ ಸಾಕಾಗೋಗ್ಬಿಡುತ್ತೆ. ಎಷ್ಟು ಆಟ ಆಡ್ತಾ ಇದೆ ನೋಡಿ. ಏನು ಹಾಕಿದ್ರೂ ಇಲ್ಲ, ಕೋತಿ ಹಾಕಿದ್ರೂ ಇಲ್ಲ, ನಾಯಿ ಹಾಕಿದ್ರೂ ಇಲ್ಲ. ಬಾದುಷು ನೋಡಿ, ನನ್ನ ಮಗ ಮನೆಯೆಲ್ಲ ಹೆಂಗೆ ಅಂಡಿದ್ದಾನೆ ಅಂದರೆ ಅಡುಗೆ ಮನೇಲಿರೋ ಲೋಟ ಎಲ್ಲ ಇಲ್ಲೇ ಎಷ್ಟು ಅಂಟ್ತಾನೆ. ಎಷ್ಟು ಕ್ಲೀನ್ ಮಾಡ್ಕೊಂಬಂದಂಗೆಲ್ಲ ಇದಿದೆ ಕೆಲಸ. ಅಂಡೋದು, ಕಿತ್ತಾಕೋದು. ದುಶಾಂತ್, ಏನು ತಿಂತಾ ಇರೋದು? ಸರಿ ತಿನ್ನು ಅಂದರೆ ಕಡಲೆಪುರಿ ತಿಂತಾ ಇದೆಯಾ? ಡ್ಯಾನ್ಸ್ ಬೇರೆ ಆಡ್ತೀಯ? ಮೇಡಮ್ಮ ಬೇಗ ನೋಡಿ. ಮಾಡು ಅಂದರೆ ಸಾಕು, ಈ ಥರ ಕುತ್ಕೊಂಡ್ಬಿಡ್ತಾನೆ. ಚಿನ್ನಿ ನೋಡಿಲಿ. ಏಯ್ ಇಲ್ಲೋಡಿಲಿ. ಅಲ್ಲಿ ಭೂತ ಬತ್ತನ್, ಭೂತ ನೋಡಿ. ವಿಷಲ್ ಬಿಟ್ಟಿದೆ ನೋಡಿ, ಹಿಂಗಾಗಿದೆ. ಸೊ ನಾನು ಇದನ್ನು ಕ್ಲೀನಾಗಿ ಕಂಪ್ಲೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ನಾನು ಆವಾಗಲೇ ನಿಮ್ಗೆ ಹೇಳಿದ್ದೆ ಇದು ತೆಂಗಿನ ತುರಿನ ಏನು ಮಾಡ್ತೀನಿ ಲಾಸ್ಟ್ವರೆಗೂ ನೋಡಿ ಅಂತ. ಸೊ ಇದನ್ನು ನಾನು ಏನು ಮಾಡಲ್ಲ, ಈ ರೈಸ್ಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ. ಸೊ ಅದರ ಟೇಸ್ಟೇ ಬೇರೆ ಥರ ಇರುತ್ತೆ. ಸೊ ಮಿಕ್ಸ್ ಮಾಡಿದ್ಮೇಲೆ ನೋಡಿ ಹೆಂಗೆ ಕಾಣುತ್ತೆ ಅಂತ. ತುಂಬಾ ಚೆನ್ನಾಗಿತ್ತು ರೈಸ್ ಬಾತ್ ಮಾತ್ರ. ಏನೂ ತರಕಾರಿ ಇಲ್ಲ ಅಂದರೂ ಸಿಂಪಲ್ಲಾಗಿ ನೋಡೋದ್ರಲ್ವ ಇಷ್ಟು ಈಸಿಯಾಗಿ ಮಾಡ್ಬೋದು ಅಂತ. ನೀವು ಕೂಡ ಏನು ಮನೇಲಿ ತರಕಾರಿ ಇಲ್ಲದಾಗ ಈಸಿಯಾಗಿ ಮಾಡ್ಕೊತೀನಿ. ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಿಸ್ ಮಾಡಬೇಡಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಬಾಯ್, ಗುಡ್ ನೈಟ್.